ಅಣ್ಣ, ಕೀರ್ತನೆಯನ್ನು ಕೇಳಿ. ಇದು ಎಲ್ಲವೂ ಕೇವಲ ಒಂದು ಕ್ಷಣದಷ್ಟೇ. ದಯೆ, ಕಣ್ಣೀರಿನಿಂದ ತುಂಬಿದ ಮನಸ್ಸು. ನಾನು ಕೇವಲ ಒಂದು ಕ್ಷಣದಲ್ಲಿ ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ. ಆದರೆ ನಾನು ನಿನ್ನ ಬಳಿಗೆ ಹಿಂದಿರುಗಲು ಯಾವ ಮಹಾನ್ ಬಾಗಿಲಾದರೂ ಇದೆ? ಶಾಂತವಾಗಿರು. ಆದ್ದರಿಂದ ನಮಗೆ ಯಾವಾಗಲೂ ದುಃಖಿಯಾಗುವ ಅವಕಾಶ ಇದೆ. ಯಾಕೆಂದರೆ ದೇವರು ಇದ್ದಾನೆ, ಅಲ್ಲವೇ? ಯೆಹೋವನು ನಿಮ್ಮ ದೇವರು. ಅಂತಹವರು ಧನ್ಯರು. ಮಾನವನಿಗೆ ದೇವರು ಇದ್ದಾನೆ. ದೇವರನ್ನು ಪಡೆಯುವುದು ಅದೃಷ್ಟದ ವಿಷಯ. ದೇವರು ನನ್ನನ್ನು ಆರೋಗ್ಯವಾಗಿರಿಸಿದ್ದಾರೆ. ಈ ಲೋಕದಲ್ಲಿ ಎಲ್ಲವನ್ನೂ ಕಳೆದುಕೊಂಡರೂ ದೇವರ ಸಾನ್ನಿಧ್ಯವು ನಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ನಮಗೆ ದೇವರು ಇಲ್ಲದಿದ್ದರೂ, ದೇವಸ್ಥಾನ ಇಲ್ಲದಿದ್ದರೂ, ಸೇವಕರು ಇಲ್ಲದಿದ್ದರೂ ನಮ್ಮ ಪ್ರಾರ್ಥನೆಗಳಲ್ಲಿ ಏನೂ ಕೊರತೆ ಬರುವುದು. ಯಾವುದೇ ಕೊರತೆ ಅನಿಸಿದರೆ ಅದನ್ನು ದೇವರನ್ನೇ ಕೇಳಿ. ಅಯೋಬಿನ ಗ್ರಂಥವನ್ನು ಓದಿ ಮತ್ತು ಅದರಲ್ಲಿ ಬರೆದಿರುವುದನ್ನು ಅನುಸರಿಸಿ. ನೋಡು, ನಾನು ಏನು ಮಾಡುತ್ತೇನೆ, ಏನು ನಡೆಯುತ್ತಿದೆ ಎಂಬುದನ್ನು ದೇವರು ಮಾಡಿದ್ದಾನೆ ಎಂದು ಪ್ರಶ್ನೆ ಮಾಡುವ ಧೈರ್ಯ ಯಾರಿಗಿದೆ? ದೇವರು ಏನು ಮಾಡಿದನು ಎಂದು ಕೇಳುವ ಧೈರ್ಯ ಯಾರಿಗಿದೆ? ಅವನು ಕೊಟ್ಟನು, ಅವನೇ ಮತ್ತೆ ಹಿಂತಿರುಗಿಸಿದನು. ಆದ್ದರಿಂದ ನಮ್ಮಲ್ಲಿ ಯಾರು ಪ್ರಶ್ನೆ ಕೇಳಲು ಸಾಧ್ಯ? ಅದಕ್ಕಾಗಿಯೇ ಅಯೋಬನು ಹೀಗೆ ಹೇಳುತ್ತಾನೆ. ಅಯೋಬ 1:21 ಹೇಳುತ್ತಾನೆ, ನಾನು ನನ್ನ ತಾಯಿಯ ಗರ್ಭದಿಂದ ನಗ್ನನಾಗಿ ಬಂದಿದ್ದೆ. ನಾನು ಏನನ್ನೂ ತೆಗೆದುಕೊಂಡು ಬಂದಿಲ್ಲ. ನಿಮ್ಮ ತಾಯಿಯ ಗರ್ಭದಿಂದ ಯಾರೂ ಯಾವುದೇ ಭಾರವನ್ನು ತೆಗೆದುಕೊಂಡು ಬರುವುದಿಲ್ಲ. ಮಕ್ಕಳು ಏನನ್ನೂ ತೆಗೆದುಕೊಂಡು ಬರುವುದಿಲ್ಲ. ನಿನ್ನ ಬಳಿ ಸ್ವಂತ ಮನೆ ಇರೋದಿಲ್ಲ. ನಿನ್ನ ಬಳಿ ಯಾವುದೇ ವಾಹನ ಇರೋದಿಲ್ಲ. ನೀನು ಏನನ್ನೂ ತೆಗೆದುಕೊಂಡು ಬರುವುದಿಲ್ಲ. ಸರಿ, ನೀನು ನಿನ್ನ ತಾಯಿಯ ಗರ್ಭದಿಂದ